ದೇವರಾಜ ರೋಡು ಪಾಪ ಅಂಥ ಪುಣ್ಯಾತ್ಮ ಮಾಡಿರ್ತಕ್ಕ ಹೆಸರಿರ್ತಕ್ಕಂಥ ರೋಡು ಇತ್ತೋಗಿದೆ ಗುಂಡಿ ಗುದ್ರೆ ಅದನ್ನ ರೆಡಿ ಮಾಡೋಕ್ಕೆ ಯಾರ ಕೈಲೂ ಆಗ್ತಾಯಿಲ್ಲ. ಅಧಿಕಾರಿಗಳು ಇನ್ನೇನು ಕೆಲಸ ಮಾಡಲ್ಲ, ಜಡ್ಡು ಹಿಡಿದು ಬಿಟ್ಟಿದೆ. ಅವ್ರ ಹತ್ರ ಫಂಡ್ಸ್ ಇಲ್ವೋ ಏನೋ ಗೊತ್ತಿಲ್ಲ. ಈಗ ಬಂದಿರತಕ್ಕಂಥ ಕಮಿಷನರ್ ಎಲ್ಲಿದ್ದವರು, ಯಾವ ಊರಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಯಾವ ರೋಡ್ ಬಾಯ್ ಅಮ್ಮ ಬಂದಿಲ್ಲ. ನೂರಾರು ಜನ ಬಿದ್ದಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಯಾವ ಅಧಿಕಾರಿನೂ ಬರ್ತಾ ಇಲ್ಲ ಈ ಕಡೆಗೆ. ಗುಂಡಿಗಳ ಸಿಟಿಯಾಗಿ ಬದಲಾಗ್ತಿದೆ ತುಮಕೂರು. ಪಾಲಿಕೆ ಕಮಿಷನರ್ ಅಶ್ವಿಜಾ ಅವರು ಕಾಣೆಯಾಗಿದ್ದಾರ. ಎಸ್, ತುಮಕೂರು ಮಹಾನಗರ ಪಾಲಿಕೆಯಾಗಿ ಸುಮಾರು 15 ವರ್ಷಗಳು ಉರುಳುತ್ತಾ ಬಂದಿದ್ರೂ ಕೂಡ ನಗರದ ರಸ್ತೆಗಳ ಸ್ಥಿತಿ ಮಾತ್ರ ಹೇಳತೀರದಾಗಿದೆ. ನಗರದ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು, ದಿನ ಗುಂಡಿಯಲ್ಲಿ ಬಿದ್ದು ಆಸ್ಪತ್ರೆ ಪಾಲಾಗ್ತಾ ಇದ್ದಾರೆ. ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ನಗರದ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿವೆ ಅಂತ ನಿಮ್ಮ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಸಂಬಂಧಪಟ್ಟ ಇಲಾಖೆಯವರನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಅದರಂತೆ ಇಂದು ಸರಸ್ವತಿಪುರಂನ ರಸ್ತೆಗಳ ದುಸ್ಥಿತಿಯನ್ನ ಪ್ರಜಾಶಕ್ತಿ ಟಿವಿ ಬಯಲು ಮಾಡ್ತಾ ಇದೆ. ಹೌದು, ನಗರದ SSIT ಕಾಲೇಜಿನ ಮುಂಭಾಗದ ಸರಸ್ವತಿಪುರಂ ಮುಖ್ಯ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು, ಸಾರ್ವಜನಿಕರು ದಿನನಿತ್ಯ ಸಂಚರಿಸಲು ಕಷ್ಟಪಡುವಂತಾಗಿದೆ. ಇನ್ನು ಈ ರಸ್ತೆಯಲ್ಲಿ ಸುಮಾರು ದಿನಗಳ ಹಿಂದೆಯಿಂದಲೂ ಕೂಡ ಗುಂಡಿಗಳು ಬಿದ್ದಿದ್ದು, ಮಳೆ ಬಂದ್ರೆ ಸಾಕು ಗುಂಡಿಗಳ ತುಂಬ ನೀರು ತುಂಬಿ ಗುಂಡಿ ಇದೆ ಎನ್ನುವುದೇ ಗೊತ್ತಾಗದೆ ಎಷ್ಟೋ ಜನರು ಗಾಡಿಗಳಿಂದ ಬಿದ್ದಿದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಗುಂಡಿಗಳಿಂದ ಸಾಕಷ್ಟು ಅಪಘಾತಗಳಾಗ್ತಾ ಇದ್ರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ನಮ್ಮ ಪಾಲಿಕೆ ಕಮಿಷನರ್ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ ಎಂದು ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಿನಿಮಮ್ 3 ತಿಂಗಳು ಮಳೆಗಾಲ ಸ್ಟಾರ್ಟ್ ಆದಾಗಲಿಂದನೂ ಕಂಟಿನ್ಯೂಸ್ ಆಗಿ ಈ ರೋಡಲ್ಲಿ ಗುಂಡಿಗಳಿದ್ದೇ ಇದ್ದಾವೆ. ನೂರಾರು ಜನ ಬಿದ್ದಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಯಾವ ಅಧಿಕಾರಿನೂ ಬರ್ತಾ ಇಲ್ಲ ಈ ಕಡೆಗೆ. ಯಾವ ಸೂಪರ್ವೈಸರು ಮಹಾನಗರ ಪಾಲಿಕೆಯರಾಗಲಿ ಯಾರು ಬಂದು ಈ ರೋಡ್ನ ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ. ಆ ಕಮಿಷನರ್ ಅಂತೂ ಎಲ್ಲಿದ್ದಾರೋ ಗೊತ್ತೇ ಇಲ್ಲ. ಹಿಂದೆ ತುಳಸಿ ಮದನೇನಿ ಮೇಡಮ್ ಅವರಿದ್ದರು. ಅವರಿದ್ದಾಗ 6 ಗಂಟೆಗೆ ಪಾಪ ಹೆಣ್ಮಗಳು ವೈನ್ ಸೆಂಟರ್ಗಳೆಲ್ಲ ಇನ್ಸ್ಪೆಕ್ಷನ್ ಮಾಡಿ 6 ಗಂಟೆಗೆ ವೈನ್ ಸೆಂಟರ್ ಮುಚ್ಚಿಸೋರು. ಅಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಂದಿರು ನಮ್ಮ ಜಿಲ್ಲೆಗೆ. ನಾವೆಲ್ಲ ನೋಡಿದ್ದೀವಿ. ನಾನು VRS ಎಂಪ್ಲಾಯ್, HMT VRS ಎಂಪ್ಲಾಯ್ ನಾನು. ಈಗ ಬಂದಿರತಕ್ಕಂಥ ಕಮಿಷನರ್ ಎಲ್ಲಿದ್ದವರು, ಯಾವ ಊರಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಯಾವ ರೋಡ್ ಬಾಯ್ ಅಮ್ಮ ಬಂದಿಲ್ಲ. ಹಿಂದೆ ಭೂಬಾಲನ್ ಅಂತ ಕಮಿಷನರ್ ಬಂದಿದ್ರು. ಅವ್ರು ಬೈಕಲ್ಲಿ ತಿರುಗಾಡ್ಕೊಂಡು ತುಮಕೂರು ಜನರ ಸೇವೆ ಮಾಡಿ 3 ತಿಂಗಳು ಪಾಪ ಇದ್ದು ಒಳ್ಳೆ ಹೆಸರು ತಗೊಂಡು ಹೊರಟೋದ್ರು. 3 ತಿಂಗಳಿಂದ ಗುಂಡಿ ಗುದ್ರುಗಳು ನೂರಾರು ಇದ್ದಾವೆ. SSIT ಇಂಜಿನಿಯರಿಂಗ್ ಕಾಲೇಜ್ ಮುಂದ್ಗಡೆ ಮೊನ್ನೆ 3 ದಿವಸ ಒಂದು ಸೈಡು ಟ್ರಾಫಿಕ್ ಮಾಡಿ ಹಳ್ಳ ಮಣ್ಣು ಮುಚ್ಚಿದ್ರು, ಮತ್ತೆ ಹಳ್ಳ ಬಿದ್ದಿದೆ ಅಲ್ಲೂ. ಆಮೇಲೆ ಈ ವಾರ್ಡಲ್ಲಿ ಏನಾಗಿದೆ ಅಂದರೆ ಮಿನಿಮಮ್ 4 ದಿವಸಕ್ಕೆ ಒಂದು ಸಾರಿ ನೀರು ಬಿಡ್ತಾ ಇದ್ದಾರೆ. ಯಾರನ್ನ ಕೇಳಿದ್ರು ನಾವು ಬಿಡೋದೇ 4 ದಿವಸಕ್ಕೆ ರೀ ಅಂತಾರೆ. ಇನ್ನು 32 ಹಳ್ಳಿ 52 ಹಳ್ಳಿ ಸೇರಿಸ್ತೀವಿ ಮಹಾನಗರಿಗೆ ಪಾಲಿಕೆಗೆ ಅಂತಾರೆ, ತುಮಕೂರು ನಗರ ಪಾಲಿಕೆಗೆ. ಈಗ ಇರೋ ಏರಿಯಾಕ್ಕೆ ನೀರು ನೆಟ್ಟಕ್ಕೆ ಕೊಡೋಕ್ಕಾಗ್ತಿಲ್ಲ. ಹೇಮಾವತಿ ತುಳ್ಕಾಡ್ತಿದೆ, ಆ ನೀರು ಬಂದು ಮಸ್ತಾಗಿ ಬಿದ್ದಿದೆ ನೀರು ತುಮಕೂರು ನಗರದಲ್ಲಿ. 32 ಹಳ್ಳಿ ಸೇರಿಸ್ಕೊಂಡು ಏನು ಮಾಡ್ತಾರೆ ಇವರು? ಈ ಕಮಿಷನರ್ ಎಲ್ಲಿದ್ದಾರೋ ನಮ್ಮ ಕಣ್ಣಿಗೆ ಒಂದು ದಿವಸನ ಕಾಣ್ತಿಲ್ಲ. ಬೆಳಗ್ಗೆ ಎದ್ದು ಬಂದರೆ ರೌಂಡ್ಸು ಆ ಅಮ್ಮ ಯಾರೇ ಇರಲಿ, ಯಾವ ಹೆಣ್ಮಗಳೇ ಇರಲಿ, ಯಾರೇ ಇರಲಿ, ಅಧಿಕಾರಿನ ಯಾರು ಬೇಜಾರು ಮಾಡ್ಕೊಳ್ಳಿ, ಯಾರನ್ನ ಬರಲಿ ಕೆಲಸ ಮಾಡೋಕ್ಕೆ ಬರಬೇಕು. ಕಮಿಷನರ್ ಬಂದರೆ ಬೇರೆ ಅಧಿಕಾರಿಗಳು ಅಲರ್ಟ್ ಆಗಿಬಿಡ್ತಾರೆ, ಕೆಲಸ ಮಾಡ್ತಾರೆ ಅವ್ರು ಯಾವಾಗಲೂ. ಸರ್ ಇಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಇದು ಪ್ರಾಬ್ಲಮ್ ಮೇಜರ್ ಬಂದವರು 2 ವೀಲರ್ ಅಂತೂ ಮ್ಯಾಕ್ಸಿಮಮ್ ಬೀಳ್ತಾ ಇರ್ತಾರೆ. ಈಗ ರಾತ್ರಿ ಹೊತ್ತು ಬಂದರೆ 10 ಗಂಟೆ ಮೇಲೆ ನಾಯಿಗಳು ಇಲ್ಲಿ ಮಲಗಿರ್ತಾ ಅಡ್ಡ ಬರ್ತವೆ, ಅವಾಗಲೂ ಬೀಳ್ತಿರ್ತಾರೆ. ಯಾರೋ 10 ಗಂಟೆ ಮೇಲೆ ಓಡಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಯಾರಿಗೆ ಹೇಳೋಣ? ಪಾಲಿಕೆಯವ್ರಿಗೆ ಬರೋದೇ ಸಿಗೋದೇ ಇಲ್ವಲ್ಲ ಯಾರನ್ನು. ಆ ಸೂಪರ್ವೈಸರ್ ಯಾರೋ ಬರ್ತಾರೆ, ಏನಪ್ಪ ನಮಗೆ ಗೊತ್ತಿಲ್ಲ ಅಂತಾರೆ. ಯಾವ ಸೂಪರ್ವೈಸರು ಯಾರಿಗೆ ಗೊತ್ತಿದ್ದು? ಗುಂಡಿಯಿಂದ ಭಾರಿ ಸಮಸ್ಯೆ. ನೂರಾರು ಜನ ಬಿದ್ದಿದ್ದಾರೆ. ನಾವು ಕಣ್ಣಿಗೆ ನೋಡ್ತಾ ಇದ್ದೀವಿ. ಬೀಳ್ತಾ ಇರ್ತಾರೆ, ಎದ್ದು ಹೋಗ್ತಾ ಇರ್ತಾರೆ ಪಾಪ. ಅಧಿಕಾರಿಗಳು ಇನ್ನೇನು ಕೆಲಸ ಮಾಡಲ್ಲ, ಜಡ್ಡು ಹಿಡಿದು ಬಿಟ್ಟಿದೆ. ಅವ್ರ ಹತ್ರ ಫಂಡ್ಸ್ ಇಲ್ವೋ ಏನೋ ಗೊತ್ತಿಲ್ಲ. SSIT ಕಾಲೇಜ್ ಹತ್ರ ಒಂದು 15 ದಿವಸದ ಮುಂಚೆ ಹಾಕಿದ್ದು ಮಣ್ಣು ತಿರ್ಗಾ ಕಿತ್ತೋಗಿದೆಯಲ್ಲ, ಅಷ್ಟೇ ಸಾಕಲ್ಲ ನಿದರ್ಶನ. ಏನು ಬೇಡ, 2 ದಿವಸ ಒಂದು ಸೈಡ್ ಮಾಡಿ ಟ್ರಾಫಿಕ್ನ ಮಣ್ಣು ಮುಚ್ಚಿ ಏನೋ ಕಾಂಕ್ರೀಟ್ ಮಾಡೋ ಥರ ಮಾಡಿದ್ರು. ಏನೂ ಆಗಿಲ್ಲ, ಮತ್ತೆ ಕಿತ್ತೋಗಿದೆ. ಅಲ್ಲಿ SSIT ಕಾಲೇಜ್ ಮುಂದ್ಗಡೆನೂ ನೋಡಲಿ, ಬೇಕಾದ್ರೆ ಕಮಿಷನರೇ ಬಂದು ನೋಡಲಿ, ಅವರೇ ನೋಡಲಿ. ಈ ರೋಡ್ ಯಾವುದು ಸರ್? ಇದು ದೇವರಾಜ ರೋಡು. ಪಾಪ ಅಂಥ ಪುಣ್ಯಾತ್ಮ ಮಾಡಿರ್ತಕ್ಕ ಹೆಸರಿರ್ತಕ್ಕಂಥ ರೋಡು ಇತ್ತೋಗಿದೆ ಗುಂಡಿ ಗುದ್ರೆ. ಅದನ್ನ ರೆಡಿ ಮಾಡೋಕ್ಕೆ ಯಾರ ಕೈಲೂ ಆಗ್ತಾಯಿಲ್ಲ.
ಅವ್ರ ಹೆಸರು ಉಳಿಸ್ತಾರೋ ಇಲ್ವೋ ಗೊತ್ತಿಲ್ಲ. ತುಮಕೂರಲ್ಲಿ ಇನ್ನೂ 32-52 ಹಳ್ಳಿ ಸೇರಿಸ್ಕೊಂಡು ಇನ್ನೇನೇನು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಹೆಸರು ಸರ್ ಮುದ್ರಂಗಪ್ಪ ಅಂತೇಳಿ HMT VRS ಎಂಪ್ಲಾಯ್. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಗಮನವನ್ನ ಹರಿಸಿ ದೇವರಾಜ್ ಅರಸು ರಸ್ತೆಯನ್ನ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.